ಹೆಲೋ, ಎಲ್ಲರೂ ಯೂಟ್ಯೂಬ್ ಮಾನಿಟೈಸೇಷನ್ 1 ವೀಕಲ್ಲಾಯಿತು 1 ಮಂತಲ್ಲಾಯಿತು ಅನ್ನೋದನ್ನ ನೀವು ಕೇಳಿ ಫುಲ್ ಎಕ್ಸೈಟ್ ಆಗಿದ್ದೀರಲ್ವ. ಸೊ ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಚಿಕನ್ ಮಾಡ್ಕೋತಾ ಇದ್ದೀನಿ ಇವತ್ತು. ಚಿಕನ್, ನಾಟಿ ಕೋಳಿ ಸಾರು ಮತ್ತು ರೆಡ್ ಫ್ರೈ ಬರುತ್ತಲ್ಲ, ಸೊ ಅದನ್ನು ಮಾಡ್ಕೋತಾ ಇದ್ದೀನಿ ಇವತ್ತು. ಚಿಕನ್ ಬೇಯ್ತಾ ಇದೆ. ಖಾರ ರುಬ್ಕೊಂಡು ಹಾಕೊಂಡಿದ್ದೀನಿ ಗೈಸ್. ನಾಟಿ ಕೋಳಿ ಬಸ್ಸಾರಿಗೆ ಮಾಡ್ಕೋತಾ ಇರೋದು. ಖಾರ ರುಬ್ಬಿ ಹಾಕ್ಕೊಂಡು ಇವಾಗ ನೀರೆಲ್ಲ ಹಿಂಗೋವರೆಗೂ ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ. ಖಾರ ಅಂದರೆ ಇದು ಈರುಳ್ಳಿ ಎಲ್ಲ ಹಾಕಿ ರುಬ್ತಾರಲ್ಲ, ಅದನ್ನ ನಾನು ಖಾರ ಅಂದಿರೋದು. ಖಾರದ ಪುಡಿ ಇದಲ್ಲ, ಸೊ ಅದನ್ನು ಹಾಕ್ಕೊಂಡಿರೋದು ಇವಾಗ. ನೋಡಿ ಗೈಸ್, ಈ ಥರ ಆಗಿದೆ. ಎಣ್ಣೆ ಬಿಡ್ಕೋತಾ ಇದೆ. ಈ ಥರ ಬಿಡ್ಕೋಬೇಕು. ಇದು ಧನಿಯಾ ಪುಡಿ ಮತ್ತೆ ಖಾರದ ಪುಡಿನ ರುಬ್ಕೊಂಡಿರೋದನ್ನ ಹಾಕೊಂಡೆ. ಇವಾಗ ಇದಕ್ಕೆ ನೀರೆಲ್ಲ ಸೆಟ್ ಮಾಡ್ಕೋಬೇಕು ಎಷ್ಟೆಷ್ಟು ಬೇಕು ಅಂತ. ಈಗ ನೋಡಿ, ಈಗ ಖಾರ ಎಲ್ಲ ಹಾಕಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಗಟ್ಟಿನೇ ಆಗಿದೆ. ಆಯ್ತು, ಇಷ್ಟು ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ ಹಾಕ್ಸ್ತೀನಿ ಅಷ್ಟೇ. ಚಿಕನ್ ಫ್ರೈ ಆಗ್ತಾ ಇದೆ ಇಲ್ಲಿ, ರೆಡ್ ಗೊಜ್ಜು. ಊಟ ರೆಡಿ ಗೈಸ್. ನೀರು ಕುಡಿದು ಡೈಜೆಸ್ಟ್ ಮಾಡಿದ್ದಾಯ್ತು. ಇವಾಗ ಸ್ವಲ್ಪ ವಾಟರ್ ಮೆಲನ್ನ ತಿಂದ್ಬಿಟ್ಟು ಚಿಕನ್ನ ಚೆನ್ನಾಗಿ ಡೈಜೆಸ್ಟ್ ಮಾಡೋಣ ಅಂತ ತಿಂತಿದ್ದೀನಿ. ತುಂಬ ಬಿಸಿಲಲ್ವಾ, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಅದಾದಮೇಲೆ ಗ್ರಾಸರೀಸ್ ಗೈಸ್ ಅಗೇನ್. ಬಿಸಿಲು ನೋಡಿ, ಮತ್ತೆ ಎಷ್ಟು ಸಾಮಾನು ತರಿಸ್ದೆ. ಎಷ್ಟು ತರಿಸಿದ್ರು ಒಂದಲ್ಲ ಒಂದು ಖಾಲಿ ಆಗ್ತಾನೆ ಇರುತ್ತೆ ಗೈಸ್. ಎಷ್ಟು ದುಡಿಯೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ದುಡ್ಡಿದ್ಬಿಟ್ರೆ ಏನು ಬೇಕಾದ್ರೂ ತರಿಸ್ಕೋಬೋದು, ಇಲ್ಲಾಂದರೆ ಕಷ್ಟ. ಸಣ್ಣದಾದರೂ ಆಯಿತು, ಏನಾದರೂ ಆಯಿತು, ಒಂದು ಕೆಲಸ ಅಂತ ಮಾಡಬೇಕು ಪ್ರತಿಯೊಬ್ಬರು. ಸೊ ಅವ್ರಿಗೆ ಇಷ್ಟ ಬಂದಿದ್ದು ತೊಗೋಬೋದು, ಬೇರೆಯವ್ರನ್ನೇನು ಕೇಳ್ದಲೆ. ಗೈಸ್ ಏನು ಗೊತ್ತಾ, ತುಂಬ ಜನ ನೋಡಿದ್ದೀನಿ ನನ್ನ ಚಾನಲ್ ಮಾನಿಟೈಸ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆಮೇಲೆ ನೋಡಿದ್ರೆ ಹೇಳ್ತಾರೆ 1 ತಿಂಗಳಲ್ಲಿ ಮಾನಿಟೈಸ್ ಆಯಿತು, 2 ಮಂತ್ಸಲ್ಲಿ ಮಾನಿಟೈಸ್ ಆಯಿತು ಅಂತ ಅಂದ್ಬಿಟ್ಟು. ಇದು ಅಷ್ಟು ಈಸಿ ಅಲ್ಲ, ಗೊತ್ತಾಯ್ತಾ. ಸೊ ನನಗೆ ಡೌಟ್ ಬಂತು, ಲೈಕ್ ಅದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಆಗ್ಬೋದು, ಬಟ್ ಅದು ತುಂಬ ಕ್ಲಿಯರ್ ಕ್ಯಾಮ್ರಾ ಇರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ತಮ್ನೇಲ್ಗೆಲ್ಲ ಪೇ ಮಾಡಿಬಿಟ್ಟು ತಮ್ನೇಲ್ ಮಾಡಿಸ್ಬೇಕು. ಸೊ ಆ ಥರ ಎಲ್ಲ ಆದರೆ ಮೇ ಬಿ ಆಗ್ಬೋದೇನೋ. ಆ್ಯಂಡ್ ಇಂಗ್ಲೀಷಲ್ಲಿ ಮಾಡಿದ್ರೆ ಬೇಗ ಆಗ್ಬೋದು, ಹಿಂದಿಲಿ ಮಾಡಿದ್ರೆ ಬೇಗ ಆಗ್ಬೋದು. ಬಟ್ ಕನ್ನಡದಲ್ಲೂ ಆಗುತ್ತೆ, ಬಟ್ ಅಷ್ಟು ಎಫರ್ಟಾಗಿ ಮಾಡಿರೋರು ಇದ್ದಾರೆ, ಓಕೆನಾ. ಬಟ್ ಎಲ್ಲರೂ ಸುಮ್ಮನೆ ಬರೋದು, ನಾನು ಮಾನಿಟೈಸ್ ಆಯಿತು ಅಂತ. ನಾವು ಸುಮ್ಮನೆ ಹೀಗೆ ಹೋಗಿ ಒಬ್ಬರು ಅಕೌಂಟ್ ನೋಡಿದ್ರೆ ಓಲ್ಡ್ ವೀಡಿಯೋಸ್ನ ನಾವು ನೋಡ್ಬೋದು, ಓಕೆನಾ. ಫಿಲ್ಟರ್ ಇರುತ್ತೆ, ಅಪ್ಲೈ ಮಾಡಿ ನೋಡ್ಬೋದು. 2 years ಎಗೋ ವೀಡಿಯೋಸ್ನೆಲ್ಲ ಹಾಕಿದ್ದಾರೆ. ಅಂದರೆ ಅವರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ, ಮೇ ಬಿ ಹೈಡ್ ಮಾಡ್ತಾರೆ ಅನಿಸುತ್ತೆ ಹಳೆ ವೀಡಿಯೋಗಳನ್ನ. ಇಲ್ಲಿ ವ್ಯೂಸ್ಗೋಸ್ಕರ ಮಾನಿಟೈಸ್ ಆಯಿತು ಹೇಗೆ ಮಾನಿಟೈಸ್ ಆಯಿತು ಅಂದರೆ, ಈಗ ನಾನು ತೋರಿಸ್ತೀನಿ, ಎಲ್ಲರದ್ದು ಕ್ಯಾಶ್ ಇದ್ದೇ ಇರುತ್ತೆ, ತಗೊಬಿಟ್ಟು ನಾನು ಮಾನಿಟೈಸ್ ಆಯಿತು ಇಷ್ಟು ದುಡ್ಡು ಬಂತು ಅಂತ ತೋರಿಸಿದ್ರೆ ಆಗುತ್ತೆ ಗೈಸ್. ಐ ಡೋಂಟ್ ನೋ. ಎಲ್ಲರೂ ಜನ ಅದಕ್ಕೆ ತುಂಬ ವ್ಯೂಸ್ ಕೊಡ್ತಿರ್ತೀರ. ನಾವು ಕಷ್ಟಪಟ್ಟು ಡೈಲಿ ವ್ಲಾಗ್ಸ್ ಮಾಡಿದ್ರೆ ಇದಕ್ಕೆ ನೋಡೋದೇ ಇರೋದಿಲ್ಲ ನೀವು. ಏನು ಮಾಡೋಕ್ಕಾಗೋದಿಲ್ಲ ಗೈಸ್, ಹೀಗೆ ಇರೋದು ಇವಾಗ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ನಾನು ಯೂಟ್ಯೂಬ್ ಶಾರ್ಟ್ಸ್ ಕೂಡ ಹಾಕ್ತಿದ್ದೀನಿ. ಹೇರ್ ಫಾಲ್ ಆಯಿತು, ಡ್ರೈ ಸ್ಕಿನ್ ಆಯಿತು, ಸೊ ಇದು ರಿಲೇಟೆಡ್ ಎಲ್ಲ ವೀಡಿಯೋಸ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡಿ, ಯೂಸ್ ಆದರೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.